ಹರಿ ಓಂ. ನೋಡಿ ನಾನು ಚಿಕ್ಕಮ್ಮನ ಮನೆಗೆ ಬಂದಿದ್ದೇನೆ. ನಾನು ಒಂದು ಸುರುಸುರು ಕಡ್ಡಿಯನ್ನು ತಗೊಂಡು ಉರಿಸ್ತಾ ಇದ್ದೇನೆ ಆಯ್ತಾ ನೋಡಿ. ಹರಿ ಓಂ. ನೋಡಿ ನಾನು ಚಿಕ್ಕಮ್ಮನ ಮನೆಗೆ ಬಂದಿದ್ದೇನೆ. ನಿನ್ನೆ ತಮ್ಮ ಹೇಳಿದ್ದ ಪಟಾಕಿ ಹೊಡಿಸ್ಲಿಕ್ಕೆ ಉಂಟು ಬಾ ಅಂತೇಳಿ ಅದಕ್ಕೆ ಬಂದದ್ದು. ನೋಡ್ಬೇಕು ಇವನು ಪಟಾಕಿ ಎಷ್ಟು ತಂದಿದ್ದೇನೆ ಅಂತ ನೋಡಿ ತೋರಿಸ್ತೇನೆ ಆಯ್ತಾ. ಪಟಾಕಿ ನೋಡಿ ಚಿಕ್ಕಮ್ಮನ ಮನೆಗೆ ಬಂದದ್ದು, ನನ್ನ ಅಮ್ಮನ ತಂಗಿಯ ಮನೆಗೆ. ಅವನಲ್ಲೇ ಬರೋದಿಲ್ಲ, ಅದಕ್ಕೆ ಅವನು ತೋರಿಸಿ ನನ್ನ ನಗು ನೋಡಿ ಎಲ್ಲರೂ ಓಡೋದರು. ನೋಡಿ ನನ್ನ ಚಿಕ್ಕಪ್ಪ ಇದ್ದಾರೆ ಇಲ್ಲಿ. ಹರಿಯಂ ಚಿಕ್ಕಪ್ಪ. ಇದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ನಾ ವಿಡಿಯೋ ಮಾಡ್ತಾ ಇದ್ದೇನೆ ಅಂತ. वीडियो करून चिकप्पा वीडियो करून वीडियो करी रेंजला फोन करून नाही रेंजला रेंजची गावन्ने रेंज गावन्ने ನೋಡಿ ಇಲ್ಲಿ ಗೋಣಿಯಲ್ಲಿ ಪಟಾಕಿ ತಂದಿಟ್ಟಿದ್ದಾನೆ. ನಮ್ಮನೇಲಿ ಒಂದು ಪಟಾಕಿ ಸಹ ತರಲಿಲ್ಲ. ನೋಡಿ ಇಷ್ಟು ದೊಡ್ಡ ಗೋಣಿಯಲ್ಲಿ ಫುಲ್ ಪಟಾಕಿ ತಂದಿಟ್ಟಿದ್ದಾನೆ. ನೋಡಿ ತೋರಿಸ್ತೇನೆ ಪಟಾಕಿ ಏನು ತಂದಿದ್ದಾನೆ. ಓಡಿಸುವ ಅಂತ ಹೇಳ್ತಾ ಇದ್ದಾನೆ. ನಾನು ನಾಯಿ ಈಗ ರಚ್ಚಂತೆ. ನನಗೆ ಬೇಗ ಹೋಗ್ಬೇಕಷ್ಟೇ, ಯಾಕಂದ್ರೆ ಅಮ್ಮನನ್ನು ಬಿಟ್ಟು ಬಂದಿದ್ದೇನೆ. ಹಾಗೆ ನೋಡಿ ದೊಡ್ಡ ದೊಡ್ಡ ಫ್ಲವರ್ ಪಾಟ್ ಉಂಟು, ನೋಡಲಿಕ್ಕೆಲ್ಲ ಭಾರಿ ಖುಷಿ ಆಗ್ತದೆ. ನೋಡಿ ಎಷ್ಟು ಚಂದ ಉಂಟು ಅಂತ. ಡಾಮ್ ಡೀಮ್ ನೋಡಿ ಚಂದ ಉಂಟಾ. ಇದು ನನ್ನ ಚಿಕ್ಕಮ್ಮನ ಮನೆ. ನಾನು ವಿಡಿಯೋ ಮಾಡಲೇ ಇಲ್ಲ, ತುಂಬ ಸಲ ಬಂದಿದ್ದೇನೆ. ನನ್ನ ತಮ್ಮನ ಮನೆ. ನನ್ನ ತಮ್ಮ ಅವನು ಅಡ್ಗುತ್ತಾ ಇದ್ದಾನೆ ಈಗ ಇಲ್ಲಿ ದೇವರ ಕೊಂಡು. ನಿನ್ನದು ವಿಡಿಯೋ ಮಾಡುದಿಲ್ವಾ? ಕಾಯ್ತಾನೆ ವಿಚಾರ ಮುಂಚೆ ನಾಯ್ತ ವಿಡಿಯೋ ಅಂತ ನಾರೆ ಅಕ್ಕಗ ಇಂದಿಜ್ಜಿ ತರ ಇಜ್ಜಿ ಅದಿಗೆ ಆರು ತಿಕ್ಕನಲ್ಲೇ ಪೂರ ಮೊಬೈಲ್ ಮತ್ತೊಂದು ಓಪನೆ ವಿಡಿಯೋ ಮಲ್ಪುನೆ. ನೋಡಿ ಇಲ್ಲಿ ನನ್ನ ಚಿಕ್ಕಮ್ಮ ನೋಡಿ, ಎಲ್ಲಿಗೆ ಹೋದರೂ ಫ್ಲವರ್ ಪಾಟ್ ತಗೊಂಡು ಬರೋದೇ ಇಲ್ಲ. ನೋಡಿ ಫ್ಲವರ್ ಪಾಟ್ ಬೇರೆ ಬೇರೆ ಥರದ್ದು ತೋರಿಸ್ತೀನಿ, ಖುಷಿ ಆಗ್ತದೆ ನೋಡಲಿಕ್ಕೆ. ಗಳಿಲ್ಲಿ ನೋಡಿ ಎಷ್ಟು ಚಂದ ಉಂಟು ಅಂತೇಳಿ, ಒರಿಜಿನಲ್ ಹೂವಿನಾಗೆ. ನೋಡಿ ಡಬಲ್ ಮಾಲಿಗೆ ಬಸ್ ಎಲ್ಲ ಉಂಟು ನೋಡಿ. ಇಲ್ಲಿ ನೋಡಿ ಗ್ಲಾಸ್ ಇದು. ಆಮೇಲೆ ನಿನ್ನ ವಿಡಿಯೋ ಮಾಡುದಿಲ್ವಾ? ಇಲ್ಲಿ ನೋಡಿ ಚೆನ್ನಾಗಿದೆ ಗೊಂಬೆ ನೋಡಿ, ತುಂಬಾ ಚಂದ ಉಂಟು. ಇಲ್ಲಿ ಗಿಳಿ ನೋಡಿ, ಗಿಳಿ ಕೂಗ್ತದೆ ನೋಡಿ. ನೋಡಿ ಚಿಕ್ಕಮ್ಮನ ಮನೆ ಗಿಳಿ ಕೂಗುದು ಹಾಗೆ ಪೀಪಿ ಅಂತ. ಅದಕ್ಕೆ ಶೀತ ಆಗಿದಂತೆ, ಹಾಗೆ ಅದು ಕೂಗುದಂತೆ. ನೋಡಿ ಚಿಕ್ಕಮ್ಮ ಹೊರಗೊಂದು ಕಾರ್ ತಂದು ಇಟ್ಟಿದ್ದಾರೆ ಈ ಥರದ್ದು. ಇದ್ರ ಹೆಸರು ಹೇಗೆ ರೀ? ಇದು ಒಂದು ಈ ಥರದ್ದು ಇಜುಜು ಹೊರಗೊಂದು ತಂದಿಟ್ಟಿದ್ದಾನೆ ನೋಡಿ. ಮೊದಲು ಅವನು ಅಂಗನವಾಡಿಗೆ ಹೋಗುವಾಗ ಇದನ್ನು ತಗೊಂಡದಂತೆ, ಇದನ್ನು ತಗೊಳ್ಳೇಬೇಕು ಅಂತೇಳಿ. ಈಗ ನೋಡಿ ದೊಡ್ಡದು ತಗೊಂಡಿದ್ದಾನೆ. ಅಲ್ಲಿಂಟು ನೋಡಿ ಇಜುಜು ಅಲ್ಲ ರೀ, ಇಜುಜು ತಗೊಳ್ಳಿ, ಅಲ್ಲಿ ಉಂಟು ಇಜುಜು ನೋಡಿ. ನನ್ನ ತಮ್ಮನ ಇಜುಜು. ಇದು ಅಂಗನವಾಡಿಗೆ ಹೋಗ್ತಾ ಇರುವಾಗ ತಗೊಂಡ ಇಜುಜು. ಇದು ಈಗ ಒರಿಜಿನಲ್ ಆಗಿ ತಗೊಂಡಿರುವಂತಹ ಇಜುಜು. ಈಗ ಇಲ್ಲಿ ಒಂದು ಕಾರು ಉಂಟು, ಅಲ್ಲಿ ಒಂದು ಬುಲ್ಲೆಟ್ ನೋಡಿ. ನಾ ಇನ್ನೊಮ್ಮೆ ಬರುವಾಗ ಹಗಳು ಬರುವಾಗ ನಾನು ಇದು ಹೋಮ್ ಟೂರು ವಿಡಿಯೋ ಮಾಡ್ತೇನೆ. ಇಲ್ಲಿ ಖುಷಿ ಆಗ್ತದೆ ಇಲ್ಲಿ ನೋಡಲಿಕ್ಕೆಲ್ಲ. ನೋಡಿ ಈಗ ಪಟಾಕಿ ಹೊಡಿಸ್ತಾನೆ, ಅಲ್ಲಿದ್ದಾನೆ ಆಯ್ತಾ ಅವನಿಗೆ ಚಿಕ್ಕಪ್ಪ. ಇಲ್ಲಿ ನೋಡಿ ಹೊಸದೊಂದು ಕಾಲು ಉಜ್ಲಿಕ್ಕೆ ತಂದು ಹಾಕಿದ್ದಾನೆ ನೋಡಿ. ಸುಮ್ಮನೆ ಈ ಥರ ತೋರಿಸ್ತಾ ಇದ್ದೇನೆ ಅಷ್ಟೇ. ಅಡುಗೆ ರೂಮ್ ಚಿಕ್ಕಮ್ಮ ಇಲ್ಲ, ಚಿಕ್ಕಮ್ಮ ಇರ್ತಿದ್ರೆ ಈಗ ಭಾರಿ ಖುಷಿ ಆಗ್ತಿತ್ತು. ಚಿಕ್ಕಮ್ಮ ದೀಪಾವಳಿಯನ್ನು ಮಗಳ ಮನೆಯಲ್ಲಿ ಮಾಡಲಿಕ್ಕೆ ಅಂತ ಹೋಗಿದ್ದಾರೆ ನೋಡಿ. ಇಲ್ಲಿ ಒಂದು ಎಂತ ಹೇಳ್ದಪ್ಪ, ಒಲೆ, ಅಸ್ತ್ರ ಒಲೆ. ಬಾ ಡಮ್ ಅಂತ ಕೇಳ್ತಾ ಉಂಟು, ಆಚೆ ಈಚೆ ಇದ್ದೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಇಲ್ಲೊಂದು ಬೆಡ್ರೂಮ್ ಉಂಟು, ಇಲ್ಲೊಂದು ಬೆಡ್ರೂಮ್ ಉಂಟು. ಹಾಗೆ ನೋಡಿ ಇದನ್ನು ನೋಡಲಿಕ್ಕೆ ಹೋಗಿ, ಇಜೂಸನ್ನು ನೋಡಲಿಕ್ಕೆ ಹೋಗಿ ಎಲ್ಲೆಲ್ಲೋ ವೀಡಿಯೋ ಮಾಡ್ತಾ ಇದ್ದೇನೆ ನೋಡಿ. ಇಜೂಸು ಇಲ್ಲೊಂದು ನೋಡಿ, ಇದ್ರ ಪಾಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ.
ಚಿರಟೆಯಿಂದ ಮಾಡಿರುವಂಥದ್ದು ತುಂಬ ಚೆಂದ ಉಂಟು. ಗಾರ್ಡನ್ ಗೊತ್ತಿದೆಯಲ್ಲ. ಆಮೇಲೆ ಆಚೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇದನ್ನು ನೋಡಲಿಕ್ಕೆ ಭಾರಿ ಖುಷಿ ಆಗೋದಾಯ್ತಾ ನನಗೆ. ಇದು ನನಗೆ ತುಂಬ ಇಷ್ಟ. ನಾನು ಜಾತ್ರೆಗೆ ಹೋದರೆ ಎಲ್ಲಿ ಹೋದರು ಯಾವುದು ನೋಡೋದಿದ್ರು ಇದನ್ನು ನೋಡ್ತೇನೆ. ನನಗೆ ಇದು ಬೊಟ್ಟುದು ಅಂತ ಹೇಳಿದ್ರೆ ಭಾರಿ ಖುಷಿ ಆಗೋದು. ಇಲ್ಲಿ ಅದಕ್ಕೆ ಕೀ ಕೊಡ್ತೇನೆ. ಇದು ಕೀ ಕೊಟ್ಟರೆ ಬೊಟ್ಟುತ್ತದ? ಕೀಯೇ ಇಲ್ಲ. ಹಾಂ, ಅದು ಹಾಳಾಗಿದೆ. ನಾನೇ ಬೊಟ್ಟು ಬೇಕಷ್ಟು ಹೇಳ್ಕೊಂಡು. ಭಾರಿ ಖುಷಿ ಆಗ್ತದೆ ನೋಡ್ಲಿಕ್ಕೆ ಅಲ್ಲ ಅಲ್ಲ ಚಿಕ್ಕಪ್ಪ? ಇದನ್ನು ಬೊಟ್ಟದು ನೋಡ್ಲಿಕ್ಕೆ ಭಾರಿ ಖುಷಿ ಆಗ್ತದೆ. ಆಮೇಲೆ ಒಂದೊಂದು ಉಂಟು, ಇನ್ನೊಂದು ಕಪ್ಪೆ ಉಂಟು ಅಲ್ಲ, ಇದು ತಬುಕ್ಕ ದಬುಕ್ಕ ಅಂತ ಹಾರೋದು. ನೋಡಿ ಎಷ್ಟು ಚಂದ ಉಂಟು. ಇದು ಹಾರ್ತದ? ಹಾಗಾದ್ರೆ ನೋಡಿ, ಇದನ್ನೊಂದು ಕೀ ಕೊಟ್ಟುಕೊಳ್ತೇನೆ ಆಯ್ತಾ. ನಿಲ್ಲಿ ಜನರೇ, ಕೀ ಕೊಟ್ಟುಕೊಳ್ತೀನಿ. ಕಿಪ್ಪಿ ಕೀರ್ತಿ. ಇದರ ಕೀಸ್ ಹೋಗಿದೆ. ಈಗೊಳ್ಳಿ, ಅದು ಈಗ ಟ್ರೈ ಮಾಡ್ತಾ ಉಂಟು ಹಾರ್ಲಿಕ್ಕೆ. ಈಗೊಳ್ಳಿ ಹೀಗೆ ಮಾಡಿ, ಎಲ್ಲೆಲ್ಲೂ ವಿಡಿಯೋ ಮಾಡ್ತಾ ಇದ್ದೇನೆ. ಅದಂತರ ಮಂಗ. ಈಗೊಳ್ಳಿ ಈ ಥರ ಎಲ್ಲ ಹರಿ ಈಗೊಳ್ಳಿ ಇಲ್ಲಿ ಹನುಮಂತ. ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಇವರು ಪಟಾಕಿ ಹೊಡಿಸ್ತಾ ಇದ್ದಾರೆ. ಅದನ್ನ ನೋಡುವ. ಲೈಟ್ ಆಫ್ ಮಾಡಿ ನೋಡ, ಪಟಾಕಿ ಹೊಡಿಸುವ. ಆಗ ನೀವೆಲ್ಲ ಕಾಣುದಿಲ್ಲ, ಪಟಾಕಿ ಮಾತ್ರ ಕಾಣ್ತೇವೆ. ನೋಡಿ ನನ್ನ ತಮ್ಮ ಎಷ್ಟು ಪಟಾಕಿ ತಂದೇನೆ. ಈಗ ಅವನು ಕಾಣುದೇ ಇಲ್ಲ ಆಯ್ತಾ. ನೋಡಿ ಕತ್ತಲಾಗಿ ಕಾಣ್ತಾ ಉಂಟು. ಅಲ್ಲಿ ಬೆಂಕಿ ಕೊಡ್ತಾ ಇದ್ದಾನೆ ನಿಮಗೆ. ಗೋಡೆಯಲ್ಲಿ ಬೆಂಕಿ ಕೊಡ್ತಾ ಇದ್ದಾನೆ ನೋಡಿ. ಇಲ್ಲಿ ಕೊಟ್ಟಿದ್ದಾನೆ, ಚುರು ಅಂತ ಹೇಳ್ತಾ ಉಂಟು. ಅದ್ ಮೇಲೆ ಹೋಗ್ತದಾ? ಇಲ್ಲ ನೋಡಿ. ಹರಿ ನನ್ನ ಕಿವಿ ಪರಿ ನನ್ನ ಕಿವಿ ಹರಿದೋಯ್ತು ನೋಡಿ. ಆಂಜನೇಯ ನೋಡಿ, ಅವನ ಗೋಣಿಯಲ್ಲಿರುವ ಪಟಾಕಿಯನ್ನೆಲ್ಲ ಓಡಿಸ್ಲಿ ನೋಡುವ. ಆಮೇಲೆ ನಾನು ಶೋಕೇಸಲ್ಲಿರುವಂಥದ್ದೆಲ್ಲ ಆಮೇಲೆ ತೋರಿಸ್ತೇನೆ. ಈಗ ಅವನು ಓಡಿಸುವ ಪಟಾಕಿಯನ್ನು, ಒಬ್ಬ ದೊಡ್ಡ ಪಟಾಕಿ ನೋಡೋದು. ನಮ್ಮೆ ಕೊಡಿ, ನಾನೊಮ್ಮೆ ತೋರಿಸ್ತೇನೆ. ಕೊಡಿ ವೈ, ತೆಗಿಬೇಡಿ, ಈಚೆ ಕೊಡಿ. ಏನೋ ರೀರಿನಾಗಿ ಉಂಟು, ಒಮ್ಮೆ ಕೊಡಿ ದೇವ್ರೆ. ಬತ್ತಿಲ್ಲ, ಈಚೆ ಕೊಡಿ. ಈಚೆಮ್ಮೆ ಕೊಡಿ. ಕೊಡಿ, ಕ್ವೀನ್ ಅಂತೆ. ಈ ಹುಡುಗಿಯರಿಲ್ಲದೆ ಪಟಾಕಿ ಇಲ್ವಾ ಅಂತಲ್ಲ. ನೋಡಿ ಎಷ್ಟು ದೊಡ್ಡ ಪಟಾಕಿ ನೋಡಿ. ಬಾಕ್ಸಿನಾಗಿ ಉಂಟು, ಪೈಂಟಿನ ಬಾಕ್ಸಿನಾಗಿ ಅಂತ ಗೊತ್ತಿಲ್ಲ. ನಾನು ನೋಡಿದ್ದೆ ಫಸ್ಟ್ ಆಯ್ತಾ. ನಾವಿದಕ್ಕೆಲ್ಲ ಹಣ ಖರ್ಚು ಮಾಡುದು ಅಂತಲೇ ಇಲ್ಲ. ಯಾವಾಗಾದ್ರೂ ನೋಡ್ಬೇಕು. 1,000 ಎಲ್ಲಿ? ಇದಕ್ಕೆ 1,000 ಒಂದಕ್ಕೆ? ನೋಡಿ ನನ್ನ ತಮ್ಮ 1,000 ಅಂತ ಇದಕ್ಕೊಂದಕ್ಕೆ. ಸುಮ್ಮನೆ ಹೇಳುದು ಅವನು. ನನ್ನ ಜೋಕ್ ಮಾಡು ನೋಡಿ. ಅಲ್ಲಿ ಪಟಾಕಿ ಹೊಡಿಸ್ತಾರೆ. ಕರೆಂಟ್ ಆಫ್ ಮಾಡಿ, ಲೈಟ್. ನೋಡಿ ಫ್ಲವರ್ ಪಾಟ್ ಇಟ್ಟಿದ್ದೇವೆ, ಎಷ್ಟು ಚೆನ್ನಾಗಿ. ಈಗಾದ್ರೆ ದೀಪಾವಳಿ ಗೋವಿಂದ ಲೀಲಾವಳಿ. ಯಾವಾಗ ಬರ್ತಾಳೆ ಗೊತ್ತಿಲ್ಲ ನನ್ನ ತಮ್ಮನಿಗೊಂದು ಹೆಂಡತಿ. ಆಗ ನಾವೆಲ್ಲ ಸೇರಿಕೊಂಡು ಚಂದ ಪಟಾಕಿ ಹೊಡಿಸ್ಬೋದು. ಅವ್ನು ನನಗೆ ಬೈತಾನೀಗ. ಲೈಟ್ ಆಫ್ ಮಾಡಿ ಚಿಕ್ಕಪ್ಪ ಇದನ್ನು. ಬೇಡ, ತೆಗಿ. ಆಗ ಇನ್ನೂ ಚಂದ ಕಾಣ್ತದೆ ನೋಡಿ. ಇವರು ಪಟಾಕಿಗೆ ಹರಿ ಇನ್ನೆಂತ ಹೇಳ್ತೀರಾ? ಬೇಗಿಡಿ. ಏನೆಲ್ಲ ಪಟಾಕಿ ಉಂಟಂತ ನೋಡಿ ಆಯ್ತಾ. ಎಲ್ಲ ಪಟಾಕಿಯನ್ನು ಓಡಿಸ್ತಾ ಇದ್ದೇವೆ, ತುಂಬ ಉಂಟು. ಹರಿ ಹೆದರಿಕೆ ಆಗ್ತದೆ. ನಾನು ಒಂದು ಸುರು ಕಡ್ಡಿಯನ್ನು ತಗೊಂಡು ಉರಿಸ್ತಾ ಇದ್ದೇನೆ ಆಯ್ತಾ. ನೋಡಿ ಉರಿಸು ಇವರಿಬ್ರು ಏನೋ ಮಾಡ್ತಾ ಇದ್ದಾರೆ ಇಲ್ಲಿ. ವಾವ್ ನೋಡಿ. ರೀ ನನ್ನ ವಿಡಿಯೋ ತೆಗಿರಿ. ಆಚೆ ಕೆಳಗಿಲಿ
ಇವರು ಈ ಒಂದು ಲೈಟ್ ಹಾಕಿದ್ರೆ ಮತ್ತೆ ಎಲ್ಲಿ ಅಷ್ಟು ಚಂದ ಕಾಣ್ತದೆ. ಲೈಟ್ ಆಫ್ ಮಾಡಿ ದೊಡ್ಡ ದುರ್ಸು ಜಾಲಲ್ಲಿ ಉಂಟು ಈಗ ನೋಡಿ ಇಲ್ಲೆಲ್ಲ ದೀಪ ಎಲ್ಲ ಉರಿಸಿದ್ದೆ ನೋಡಿ ಇದೆಲ್ಲ ಇದು ನೋಡಿ ದೊಡ್ಡ ಒಂದು ಆ ಪೆಟ್ಟಿಗೆ ಆಗಿತ್ತಲ್ಲ ಅದನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ನಮ್ಮ ಮನೇಲಿ ಪಟಾಕಿ ತಂದದಿದ್ರೇನು ಓಸಿ ಜೀವನವೇ ಲೇಸು ಸರ್ವಜ್ಞ ಅಂತ ಇಲ್ಲಿ ಪಟಾಕಿ ನೋಡ್ತಾ ಇದ್ದೇವೆ ನಾವು. ಪಾಪ ಮಕ್ಕಳಿಗಿಂತ ಇಲ್ಲ, ಮಕ್ಕಳನ್ನು ಕರ್ಕೊಂಡು ಬರ್ತಿದ್ರೆ ಒಳ್ಳೇದಿತ್ತು. ಎಷ್ಟು ಹೊತ್ತು ಉರಿತಾ ಉಂಟು ನೋಡಿ. ವಾವ್, ಗೆಣಸು ತಿಂದ ಜಾಸ್ತಿ ಆಗಿದೆ ಅಂತೆ. ಹರಿ ಇದು ಗೆಣಸು ಭಯಂಕರದಿಂದ ನೋಡಿ. ಪುನಃ ಒಂದು ಫ್ಲವರ್ ಪಾಟ್ ಇಟ್ಟಿದ್ದಾರೆ. ಹರಿ ಇನ್ನೊಂದು ಫ್ಲವರ್ ಪಾಟಿಗೆ ಬೆಂಕಿ ಹಚ್ಚಿದ್ದಾರೆ, ಆಗ್ತಾ ಇದೆ. ನಮ್ಮ ನಾಯಿ ಕೂಡ ಬೊಬ್ಬಡಿತಾ ಉಂಟು ಪಾಪ ಹೆದ್ರಿ. ಹರಿ ಅಂತ ಹೇಳುವ ದೊಡ್ಡ ದೊಡ್ಡ ಆ ಒಂದು ನೋಡಿ ಎಂತಪ್ಪ ಹೇಳ್ತಾನೆ ಇಲ್ಲ. ಏನದ್ದು ಅದಕ್ಕೆ है दिवाली ಬನ್ನಿ ಈಚೆ. ಬೇರೆ ವಸ್ತು ಇಲ್ವಾ? ವಸ್ತು ಬಿರ್ರಿ. ಬೆಂಕಿ ಹೇಗೆ ಬರ್ತಿದೆ. ಓಸಿ ಜೀವನದಲ್ಲೇ ಸರ್ವಜ್ಞ ಅಂತ ಇಲ್ಲಿಗೆ ಒಂದು ಪಟಾಕಿ ಹಿಡಿಸಿರುತ್ತೆ. ನಮ್ಮ ಲೆಕ್ಕದಲ್ಲಿ ಗಿಫ್ಟ್ ಅಲ್ಲ, ನಮ್ಮ ಲೆಕ್ಕದಲ್ಲಿ ಗಿಫ್ಟ್ ಇವನಿಗೆ. ಯಾಕಂದ್ರೆ ಅವನ ದುಡ್ಡಿನ ಹಣದ ಇದು ಪಟಾಕಿಯನ್ನು ನಾವು ಹೊಡೆದು ಕೊಡುದು. ಅವನಿಗೆ ಹೆದರಿಕೆ ಆಗ್ತದೆ. ನನ್ನ ತಮ್ಮ ಅಲ್ಲ, ಸಣ್ಣ ಅಲ್ಲ. ಇವತ್ತಿನ ವಿಡಿಯೋ ಸಾಕು. ಪಟಾಕಿ ಎಲ್ಲ ಒಡಿಸಿ ಆಯಿತು, ನಾನು ಹೋಗುದು. ಯಾಕಂತ ಹೇಳಿದ್ರೆ ನನ್ನ ಅಮ್ಮ ಮನೆಯಲ್ಲಿದ್ದಾರೆ, ಅವರಿಗೆ ಹೇಳಲಿಕ್ಕಾಗಲ್ಲ. ನಾನು ಇಲ್ಲದ್ರೆ ಆಮೇಲೆ ಕರೆದು ಕಿರಿಕಿರಿ ಮಾಡ್ತಾ ಇರ್ತಾರೆ. ನಾನು ಇಲ್ಲಿಗೆ ಬಂದಿದೆ ಅಂತಲೇ ಅವ್ರಿಗೆ ಗೊತ್ತಿಲ್ಲ. ಅವರನ್ನು ಕೂರಿಸಿ ಬಂದದ್ದು. ಎಲ್ಲ ಆಗಿದೆ ಅವರ ಕೆಲಸ, ಆದರೂ ಆಗಾಗ ವಾಶ್ರೂಮಿಗೆಲ್ಲ ಹೋಗ್ಬೇಕಾಗ್ತದಲ್ಲ, ಅದಕ್ಕೋಸ್ಕರ. ನೋಡಿ ಇಲ್ಲಿ ನಾನು ತೋರಿಸ್ತೇನೆ ಅಂತ ಹೇಳಿದ್ದಂಥದ್ದು ತುಂಬ ಇದೆ. ಇನ್ನೊಮ್ಮೆ ಬರುವಾಗ ಎಲ್ಲ ವಿಡಿಯೋ ಮಾಡಿ ಹಾಕ್ತೇನೆ. ನೋಡಿ ಇನ್ನೊಂದು ಚಂದದ ಗಾಡಿ ಉಂಟು ನೋಡಿ. ನನ್ನ ಚಿಕ್ಕ ಮನೆಗೆ ಇಂಥದ್ದೆಲ್ಲ ನೋಡುವಾಗ ಖುಷಿ ಆಗುತ್ತೆ ನೋಡಿ. ಮಗುವಿನ ಮನಸ್ಸಿಗೆಲ್ಲ ಕಾಣುವಂಥ ಗಣಪತಿ ಸ್ಕೂಟಿ ಬಿಡುವಂಥದ್ದು ಎಷ್ಟು ಚಂದ ಉಂಟು ನೋಡಿ. ಖುಷಿ ಆಗ್ತದೆ ಇದನ್ನೆಲ್ಲ ನೋಡುವಾಗ. ನೋಡಿ ಎಷ್ಟು ಚಂದ ಉಂಟು ಅಂತೇಳಿ ಅಲ್ವಾ. ನೋಡಿ ಗಣಪತಿ ಸ್ಕೂಟಿ ಬಿಟ್ಕೊಂಡು ಬಂದಂಥ ಸೀರೆ ಭಾರಿ ಚಂದ ಉಂಟು. ಕಪ್ಪೆಲ್ಲ ಹೊರಲಾಡ್ತಾ ಉಂಟು. ಇದನ್ನೆಲ್ಲ ಹೀಗೆ ಬಿಸಾಡಿ ಹೋದರೆ ಚಿಕ್ಕಮ್ಮ ನಿನ್ನೆ ಬಂದು ಹೇಳುವರು ಇದು ಯಾವುದು ಸಣ್ಣ ಮಗು ಬಂದದ್ದಿಲ್ಲಿ ಆಟ ಆಡಲಿಕ್ಕೆ ಅಂತ. ಆನೆ ಎಲ್ಲ ಉಂಟು ನೋಡಿ ಅಲ್ಲಿ. ಮತ್ತೊಂದು ವಿಶೇಷ ಏನು ಗೊತ್ತುಂಟಾ, ಈ ನಾಯಿಯ ತಲೆ ಮುಟ್ಟಿದ್ರೆ ಸಾಕು ಅದು ಟೈ 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 ಅಂತ ಹೇಳ್ಕೊಂಡು ನೋಡಿ ಎಷ್ಟು ಟೈ ಟೈ ಹಿಡ್ಕೊಂಡಿದ್ದು. ಆಮೇಲೆ ಇನ್ನೊಂದು ನೋಡಿ ಇನ್ನೂ ಭಾರಿ ಚಂದ ಉಂಟು. ಇದು ನನ್ನಲ್ಲೂ ಇತ್ತು, ಎಲ್ಲಿ ಉಂಟು ಅಂತ ಗೊತ್ತಿಲ್ಲ. ಈಗಳಿ ಹಾಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಮೊದಲಿದು ಚಂದ ಉಂಟಲ್ಲ. ಇಲ್ಲಿ ನೋಡಿ ಒಂದು ಕ್ಯೂಟ್ ಆದ ಗೊಂಬೆ. ನೋಡಿ ಚಾಕ್ಲೇಟ್ ಗೊಂಬೆ ಕ್ಯೂಟ್ ಆಗಿದೆ ನೋಡಿ, ಮುದ್ದು ಮುದ್ದು ಗೊಂಬೆ ಅಲ್ಲ. ಚಂದ ಉಂಟಲ್ಲ ಇದು ಸಹ. ಈ ಚಿಕ್ಕ ಮನೆಗೆ ಎಲ್ಲೆಂದೆಲ್ಲ ಚಿಕ್ಕದ
ಎಲ್ಲ ಉಂಟು ಅಲ್ಲಿ, ಎಲ್ಲ ಬೇರೆ ಬೇರೆ ಎಲ್ಲ ಉಂಟು. ಇಲ್ಲಿ ಆ್ಯಪಲ್ ಎಲ್ಲ ಬಿಟ್ಟಿದೆ, ಎಲ್ಲ ಚಿಕ್ಕಮ್ಮ ಬಂದ ಮೇಲೆ ಕೇಳಿ ಕೊಯ್ದು ತಿನ್ನುವ, ಈಗ ಬೇಡ. ನೋಡಿ ಇಲ್ಲಿ ಒಂದು ಗೊಂಬೆ, ಹೌದು ಭಾರಿ ಚಂದ ಉಂಟು. ಹೌದು, ಎಲ್ಲ ತುಂಬ ಉಂಟು ಇಲ್ಲೆಲ್ಲ. ಇನ್ನೊಮ್ಮೆ ಬಂದು ವಿಡಿಯೋ ಮಾಡ್ತೇನೆ, ಹೋಮ್ ಟೂರ್ ಮಾಡ್ತೇನೆ ಚಿಕ್ಕಮ್ಮಂದು, ಆಗ ನೋಡಿ. ಓಕೆ, ಹರಿ ಹೊರಗಡೆ ಎಲ್ಲ ಜೋರು ಪಟಾಕಿ ಹೊಡಿಸ್ತಾ ಇದ್ದಾರೆ. ಇನ್ನು ಉಳಿದಂಥದ್ದು ನಾಳೆ ಹೊಡಿಸೋದಂತೆ. ನಾಳೆ ಆದರೆ ಬರ್ತೇನೆ, ಆಗ್ಬೋದಲ್ಲ? ಚಿಕ್ಕಮ್ಮ ಇದ್ದಾರಾ? ಹಾಗಾದ್ರೆ ಬರ್ತೇನೆ ನಾನು. ಅದೇ, ಇನ್ನು ಉಳಿದದ್ದು ನಾಳೆ ಹೊಡಿಯುವುದಂತೆ, ಹಾಗೆ ನಾಳೆ ಆದರೆ ಬರ್ತೇನೆ. ಅದಕ್ಕೋಸ್ಕರ ನೋಡಿ ನನ್ನ ತಮ್ಮ ಬೈತಾ ಇದ್ದಾನೆ. ಅಮ್ಮ ಉಯ್ಯಾಲೆ ಇಲ್ಲಿ ಕೂತ್ಕೊಡುವ ಬಂದದ್ದಕ್ಕೋಸ್ಕರ. ನೋಡಿ ಉಯ್ಯಾಲೆ ಉಂಟು ಇಲ್ಲಿ, ಒಮ್ಮೆ ಕೂತು. ಅಬ್ಬಾ, ಇದು ಮೇಲೆ ಮಾಡಿದ್ವಿ, ಎಂತಕ್ಕೆ ಎಷ್ಟು ಮೇಲೆ ಮಾಡಿದ್ದು? ನಾವೆಲ್ಲ ಕೂರಬಾರ್ದು ಅಂತಲಾ? ಹೌದು, ಎತ್ತರಾಗಿದೆ ಅದು. ನಾನು ಕೂತ್ರೆ ಕಾಲು ಫಸ್ಟೇ ನೋವು ನನಗೆ. ಉಬು ಇದಾಗುದಿಲ್ಲ. ಇಲ್ಲಿ ನೋಡಿ ಪಟಾಕಿ, ನೋಡಿ ನಾಳೆಗೆ ಎಷ್ಟು ನೋಡಿ, ಇಲ್ಲಿ ನೋಡಿ. ಇದನ್ನು ನಾಯಿಗಳು ಪಾಪ ಕೇಳಿದ್ರೆ ಕಿವಿ ಹೊಡೆದು, ಅದಕ್ಕಿಂತ ಚಂದದ್ದು ಇಲ್ಲಿ ನೋಡಿ ಎಷ್ಟೆಲ್ಲ. ಇಲ್ಲಿ ನೋಡಿ ದೊಡ್ಡದು ಇತ್ತ ಫ್ಲವರ್ ಪಾಟ್. ನೋಡಿ ವಾವ್ ಅಂತ ಹೇಳಿಯೇ ಅಷ್ಟು ಚಂದ ಆಗ್ತದೆ, ಖುಷಿ ಆಗ್ತದೆ ನೋಡುವಾಗ. ನಾಳೆ ಗುಡಿಸ್ಲಿಕ್ಕೆ ಇಷ್ಟೇ ಅಲ್ಲ, ಇನ್ನು ಗೋಣಿಯಲ್ಲಿ ಉಂಟು. ನಾಳೆ ಬಂದು ತೋರಿಸ್ತೇನೆ. ನಾಳೆ ಬಂದರೆ ಇಲ್ಲಿ ನೋಡಿ ದೀಪ ಎಷ್ಟು ಚಂದ ನನ್ನ ಚಿಕ್ಕಮ್ಮನ. ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ದೀಪ ಉರಿಸಿದ್ರು ನೋಡಿ, ಇಲ್ಲೆಲ್ಲ ಇಟ್ಟಿದ್ರು, ದೀಪ ಹಚ್ಚಿಟ್ಟಿದ್ರು. ಚಿಕ್ಕಪ್ಪಲ್ಲಿದ್ದಾರೆ ನೋಡಿ, ಚಿಕ್ಕಪ್ಪ ಹಚ್ಚಿಟ್ಟಿದ್ರು. ಅದೆಲ್ಲ ಈಗ ಎಣ್ಣೆ ಮುಗ್ದು ಖಾಲಿಯಾಗಿ ಇದಾಗಿದೆ. ಅದಂದ್ರೆ ಬೇಗ ಉರಿದಿರ್ತಾರೆ. ಈಗ ಎಷ್ಟು ಹೊತ್ತಾಯ್ತು? ಈಗ ಎಷ್ಟು ಗಂಟೆ? ಓ, ಇದ್ರೊಳಗೆ ಉಂಟ ಪಟಾಕಿ. ಇದು ಮೆಣಸಿನಕಾಯಿ ಪಟಾಕಿ. ಗೋಣಿಯೊಳಗೆ ಉಂಟು ಪಟಾಕಿ. ಗೋಣಿದೆಲ್ಲ ಖಾಲಿಯಾಗಿದೆ ನೋಡಿ. ನನಗೆ ಈಗ ಈ ಪಟಾಕಿಯನ್ನು ನಾನು ಸುರುಸುರು ಕಡ್ಡಿಯನ್ನು ನಾನು ತಗೊಂಡು. ಓಕೆ ಬ್ರಾಣ, ನಾವು ಬಾಯ್ ರಾಮ್. ನಾನು ಬಾಯ್ ಹೇಳೋದೇ ಇಲ್ಲ ಇವತ್ತು, ಬಾಯ್ ಹೇಳಿದ್ದು. ಉದಯ ಚಿಕ್ಕಪ್ಪ ತೆಯ್ಯಕು ಯಾತೆವಳ ತೆಯ್ಯಕ ಹನುಮಂತ ಬೇರೆ ಇಟ್ಲ ಎಂತಾನ ಚಿಕ್ಕಪ್ಪ? ಉದಯ ಕಾರಲ್ಲಿಯಾ? ಉದಯ ಅಂತ. ಓ ಅಣ್ಣರೇ ಮೆಲ್ಲ ಪುಡಪ್ಪಲಿ. ನೋಡಿ, ನಾವು ಕಾರಲ್ಲಿ ಹೋಗ್ತೇವೆ ಈಗ. ಶ್ರೀದೇವನ ಕಾರ್ ಹಿಡ್ಕೊಂಡು ನೋಡಿ. ಜೂಜು ಓ ಅಣ್ಣರೇ ಗುದ್ದು ಬರ್ಚಿ ಬರ್ಬೇಕಾ? ಕೂರ್ಬೇಕಾ? ಓ ಅಣ್ಣರೇ ಕೂತ್ಕೊಳ್ಳ. ರಾಮ್ ನೋಡಿ, ಹೊರಟೆವು ನಾವು. ಚಿಕ್ಕಪ್ಪ ರಾಮ್ ಚಿಕ್ಕಪ್ಪ ರಾಮ್ ನೋಡಿ ಚಿಕ್ಕಪ್ಪನಿಗೆ ಮಾಡ್ತಾ ಇದ್ದಾರೆ. ತಮ್ಮನ ಆಚೆ ಇದ್ದಾನೆ. ಇದು ನನ್ನ ಚಿಕ್ಕಮ್ಮನ ಮನೆ, ಕಿಲ್ಲಂಗೋಡಿ ಚಿಕ್ಕಮ್ಮನ ಮನೆ. ನೋಡಿ, ಇಲ್ಲಿ ಬಂದಾಗ ಖುಷಿ ಆಗ್ತದೆ. ಎಲ್ಲರೂ ಸೇರ್ಬೇಕು, ನಾವು ಖುಷಿ ಆಗ್ತದೆ. ಒಂದು ವಿಡಿಯೋ ಮಾಡ್ತೇನೆ. ಕಾರೊಳಗಂತ ಹಾಡು ಆಯ್ತಾ ಸಾಕ, ನನಗೆ ಬಂದಿದೆ. ಸ್ವಲ್ಪ ಕಾಲು ಇವತ್ತು ಕಮ್ಮಿ ಆಗಿದೆ, ಅದ ಕಾರಣ ಆಗ್ತದೆ ಆಚೆ ಹೋಗ್ಲಿಕ್ಕೆ. ಯಾವುದೋ ಒಂದು ಗಾಡಿ ಬರ್ತಾ ಇದೆ ನೋಡಿ. ನಾವು 5 ನಿಮಿಷದಲ್ಲಿ ಮನೆಗೆ ಬಂದೆವು. ಎಂತಂತ ಹೇಳಿದ್ರೆ ಓಪನೇ ಆಗ್ತಾ ಇರಲಿಲ್ಲ ನನ್ನ ಅಂದರೆ ಮೊಬೈಲ್ ವಿಡಿಯೋ ಮಾಡುವ ಕೆಳಗಿಂದ ಅಂತೇಳಿ ನೋಡಿದರೆ ನೋಡಿ, ಎಲ್ಲರ ಮನೆಯು ಹೀಗೆ ದೀಪಾವಳಿಗೆ ಎಲ್ಲರ ಮನೆಯು ಜಿಗು ಅಂತ ಹೇಳ್ತಾ ಇತ್ತು. ನೋಡಿ, ನಮ್ಮ ಮನೆ ಈ ಥರ ಇದೆ, ಸಣ್ಣಕ್ಕೆ ಹಾಕಿರುವಂಥದ್ದು. ನಾನೀಗ ಮನೆಗೆ ಬಂದೆ.
ನಮ್ಮ ಮನೆಗೆ ಪಟಾಕಿ ತರದಿದ್ರು ತಮ್ಮನ ಮನೆಯಲ್ಲಿ ಚಿಕ್ಕಮ್ಮನ ಮನೆಯಲ್ಲಿ ಪಟಾಕಿ ಉರಿಸಿ ಖುಷಿಪಟ್ಟೆವು. ಮೊದಲೆಲ್ಲರೂ ಎಲ್ಲರೂ ನಾನು ಅಕ್ಕ ತಂಗಿ ಎಲ್ಲರೂ ನಾವು ಅಲ್ಲಿ ಚಿಕ್ಕಮ್ಮನಲ್ಲಿ ಮನೆಗೆ ಸೇರ್ತಿದ್ದೆವು, ಅಂದರೆ ಎಲ್ಲರೂ ಒಂದಾಗ್ತಿದ್ದೆವು. ಈ ಒಂದು ಏನೋ ಉರಿತಾ ಇಲ್ಲ ನೋಡಿ, ಸಣ್ಣ ಕುರಿತಾ ಇದೆ ಆರೆಂಜ್ ಕಲರಿಗೆ ನೋಡಿ, ಅದೆಲ್ಲ ದೊಡ್ಡ ಕುರಿತಾ ಇದೆ, ಯೆಲ್ಲೋ ಕಲರು ಆರೆಂಜ್ ಕಲರ್, ಆಮೇಲೆ ಒಂಥರ ಲೈಟ್ ಬ್ಲೂ ಆಮೇಲೆ ಗ್ರೀನ್, ಆಮೇಲೆ ಯೆಲ್ಲೋ, ವೈಟ್, ಆಮೇಲೆ ಇದು ಏನಪ್ಪ ಹೇಳೋದು ಅದಕ್ಕೆ ರೆಡ್ ನೋಡಿ. ಇದೆಲ್ಲ ಬೆಳಗ್ಗೆ ಹಾಕಿರೋಂಥದ್ದು. ದೀಪ ಎಲ್ಲ ತೆಗೆದು ಆಚೆ ಇಟ್ಟುಬಿಟ್ರು, ಸ್ವಲ್ಪ ಇಲ್ಲಿ ಏನೋ ಹ್ಯಾಪಿ ದೀಪಾವಳಿ ಅಂತ ಹಾಕ್ತಾಯಿದ್ರು ಹಾಗೆ ನೋಡಿ. ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿ ದೀಪಾವಳಿ ಸಣ್ಣಕ್ಕೆ ಯಾವ ಅರ್ಜೆಂಟಿನಲ್ಲಿ ಬರೀ ಅರ್ಧ ಗಂಟೆಯಲ್ಲಿ ಯಾವ ರೀತಿ ದೀಪಾವಳಿ ಆಚರಿಸಿದೆವು ಅಂತೇಳಿ ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು. ರಾಮ್ ರಾಮ್.